ರಪ್ಪನ್ ಮಾಡೋಣ ಅಂಬಲ್ಲ. ಸುಮ್ಮನೆ ಕುಕ್ಕಂತಾಳೆ ಮುಂಬಾಕಿ ನಾನು. ಗೊತ್ತಾಗೈತ ಆಲೇನಿ. ಮುದ್ದೆ ಮಾಡಿಲ್ಲ ಏನಿಲ್ಲ. ಇವಳು ಯಾವಳು ರಪ್ಪ ರಪ್ಪ ಮುದ್ದೆ ಮಾಡೋಣ ಅಂಬಲ್ಲ. ಯಾಕೆ ಅಜ್ಜಪ್ಪರು ಅಷ್ಟೊಂದು ರೇಗಾಡ್ತಾ ಇದ್ದೀರಾ? ಯಾಕೆ ಮುದ್ದೆ ಮಾಡಲ್ವಾ ಸೊಸೆ ಟೈಮಿ ಸರಿಯಾಗೆ? ಇಲ್ಲ ಕಣಪ್ಪ, ಮಾಡಲ್ಲ ಇವಳು ಯಾವಳು ದುರಿದ್ರದಳು. ಇವಳು ಯಾವಳು ಲೋಪರ್ ಮುಂದೆ ಇವಳು. ಮಾಡಲ್ಲ ಇವಳು ಸರಿಯಾಗಿ. ಈ ಅಕ್ಕೆ ಏಳು ಹಿಂಗೆ ಮುದ್ದೆ ಮಾಡ್ಬೇಕು ಅಂತ ಹೇಳಿ ಈಗ ಅಕ್ಕೆನೆ. ನಾನು ಸರಿಯಾಗಿ ಏಳು ಬಂದೆ ಇದ್ನಿ, ಗಲಾಟೆ ಮಾಡಿ ಬಂದೆ ಇದ್ನಿ. ಮುದ್ದೆ ಮಾಡ್ಬೇಕು ಕಣಪ್ಪ, ಉಣ್ಬೇಕು ನಾನು. ಹೊಟ್ಟೆ ಶೀತೈತೆ. ನಮ್ಮ ಅಜ್ಜಿ ಕುಕ್ಕಂಡಿರ್ತೀಯ, ಹೆಂಗ್ ಹೊಟ್ಟೆ ಶೀತೈತೆ ನಿನ್ಗೆ ಅಂತಾಳೆ. ಕುಕ್ಕಂಡಿದ್ರು ಉಣ್ಬೇಕು, ನಿನ್ ಕಂಡಿದ್ರು ಉಣ್ಬೇಕು, ಬದುಕು ಮಾಡಿದ್ರು ಉಣ್ಬೇಕು, ಮಾಡ್ಲಿಲ್ಲ ಅಂದ್ರೆ ಉಣ್ಬೇಕು. ಉಣ್ಲಿಲ್ಲ ಅಂದ್ರೆ ಹೊಟ್ಟೆ ಎಳುತ್ತಿ. ಇಲ್ಲೋಳಜ್ಜ, ಸರಿಯಾಗಿ ಗಲಾಟೆ ಮಾಡ್ಬೇಕು. ಅವಳು ಭಾರಿ ಇದ್ದಾಳೆ, ಒಳ್ಳೆಯಳಲ್ಲ ನಿನ್ನ ಸೊಸೆ. ಅವಳು ನೋಡು, ಒಳ್ಳೆಯವಳಲ್ಲ. ನಿನ್ನ ಏನಿದ್ರು ಸರಿಯಾಗಿ ಗಲಾಟೆ ಮಾಡ್ತಾ ಇರಬೇಕು. ಅವಾಗವಾಗ ನೀನು ಸರಿಯಾಗಿ ಎದುರಿಸ್ಕೊಂಡು ಅವಾಗವಾಗ ಗಲಾಟೆ ಮಾಡ್ತಾ ಇದ್ರೇನೆ ಚೆನ್ನಾಗಿ ಉಗಿತಾ ಇರು, ಹೇಳ್ತೀನಿ. ಉಗಿತಾ ಇದ್ರೆ ನೀನೇ ಸರಿ ಕಣಜ್ಜ. ಅವಳನ್ನ ಉಗ್ಯಕ್ಕೆ ಆ ಅಜ್ಜಿ ಸುಮ್ಮನೆ ಎಲ್ಲ ಬದುಕು ಮಾಡುತ್ತಿ, ಏನು ಬದುಕು ಮಾಡ್ಬೇಡ, ಅವಳೆಲ್ಲ ಮಾಡ್ಕೊಂತಾಳೆ ಅಂತ ಹೇಳು. ಅದೇ ಮತ್ತೆ ಇವಳು ಹೇಳ್ತೀನಿ ನಮ್ಮ ಸಾಕಿಗೆ. ಇವಳು ಸಾಕಿ ಕೇಳಲ್ಲ, ಬದುಕು ಮಾಡಕ್ ತಾರಾಡ್ತಾಳೆ ಬುರೇನಿ. ಬೇಡ ಕಣೆ ಮಾಡಬೇಡ ಬೇಡ ಕಣೆ ಅಂತ ಇವಳು ಹೇಳ್ತೀನಿ. ಹಂಗಂದ್ರು ಕೇಳಲ್ಲ. ಇವಳು ಬೋಲು ಒಳ್ಳೆವಳಲ್ಲ ಇವಳು. ಹ್ಞೂ ಮತ್ತೆ ಅವಳು ಲೇಪಿ ಒಳ್ಳೆಯಳಲ್ಲ. ನೀನು ಇಲ್ಲೋಡು, ಚೆನ್ನಾಗಿ ಗಲಾಟೆ ಮಾಡ್ತಾ ಇರ್ಬೇಕು, ಅವಾಗವಾಗ ಹೊಗೆ ಹಾಕ್ತಾ ಇರ್ಬೇಕು ಅವಳಿಗೆ. ಓ, ಇವನು ಅವನೇ ಆಗ್ಯವನೇ. ನಮ್ಮ ಅಕ್ಕಗಿನ್ನ ಹೊಟ್ಟೆ ಉರ್ಕ ಆಗ್ಯವನೇ. ಇವನಿದ್ದು ಬೇಡ. ಇಲ್ಲಿ ಯಾಕೆ ಬಂದಿದ್ದೀರಲ್ಲ ಅಜ್ಜ? ಅಲ್ಲ, ಬೇರೆ ಊರಿಗೆ ಬಂದು ಇಲ್ಲೇ ಇದ್ದೀರಲ್ಲ ಅಜ್ಜ, ನಿಮಗೆ ಏನು ಅನ್ಸಲ್ವಿ? ಈಗ ಯಾಕೆ ಕರ್ಕೊಂಬಂದ್ರಿ? ನಿನ್ನ ಸೊಸೆನ ಕರ್ಕೊಂಡು ನಿಮ್ಮೂರಾಗ ಇರ್ಬೇಕಣ್ಣಜ್ಜ ಇಲ್ಲಿ. ಅಯ್ಯೋ, ಊರಿಂದ ಊರಿಗೆ ಬಂದವರು ಅಂತಾರೆ. ಅಯ್ಯೋ, ಏನಂದ್ರು ನಮ್ಮೂರಾಗ ನಾವು ಇರ್ಬೇಕಣ್ಣಜ್ಜ. ನಮ್ಮೂರಾಗ ನಾವು ಇದ್ರೇ ಒಂದಿಟ್ಟು ಬೆಲೆ ಜಾಸ್ತಿ. ಅಯ್ಯೋ, ಊರಿಂದ ಊರಿಗೆ ಇಲ್ಲಿಗೆ ಬಂದವ್ರು ಅಂತಾರೆ. ಅಲ್ಲ, ನಿನ್ಗಾನ ಗೊತ್ತಾಗಲಿಲ್ಲ ಏನಜ್ಜ? ಹಿರಿಯನಾಗಿ ಅಲ್ಲ, ನಿನ್ಗೊಂದು ಸ್ವಲ್ಪನಾದ್ರೂ ಗೊತ್ತಾಗುತ್ತಾ? ಇಲ್ಲ, ಅರ್ಥ ಮಾಡ್ಕೋಬೇಕಾಗಿತ್ತು ನೀನು. ನಾನು ಬೇರೆ ಊರಿಗೆ ಹೋದ್ರೆ ಹೆಂಗೆ ಏನೋ ಕತೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕೋ ಬೇಡವ ನೀನು? ಏನು ಮಾಡೋಣಪ್ಪ, ನನ್ನ ಮಗ ಕರ್ಕೊಂಬಂದ. ಅವ್ರು ಮೂವರು ಇದ್ದಾರೆ, ಅವ್ರೇನು ನೋಡ್ಕೊಂಬಲ್ಲ ಏನಿಲ್ಲ. ಇವನೇ ನೋಡೋದು. ಇವನು ಹಿಂಗೆ ಬೇರೆ ಮನೆಗೆ ಹೋಗ್ನಿ ಅಂದ ಇನ್ನೇನು ನಾನು ಒಬ್ಬನೇ ಇರೋಕ್ಕಾಗಲ್ಲ. ನಮ್ಮ ಅಜ್ಜಿನೂ ಬುತ್ನಿ ಅಂದ್ಲು. ಅದಕ್ಕೆ ಆತ ಇನ್ನೇನು ಮಾಡೋದು ಅಂತೇಳಿ ಇವನ ಜೊತೆಗೆ ಬಂದ್ವಿ ಕಣಪ್ಪ ಅಂತ. ಏನು ಮಾಡೋಣ. ಏನು ಬರಲಿಲ್ಲ ಅಂದ್ರೆ ವಿಧಿ ಇಲ್ಲ. ಇನ್ಯಾರು ಮುದ್ದೆ ಮಾಡಿಕ್ತಾರೆ? ವಯಸ್ಸಾತು, ಬೇರೆ ಮಾಡ್ಕೊಂಡು ಉಣ್ಬೇಕು ಆಗಲ್ಲ. ಮನೆ ಬೇರೆ ಅಲ್ಲಿಲ್ಲ ಕಣಪ್ಪ. ಈ ಸತಿ ಮಳೆಗಾಲಕ್ಕೆ ಎಲ್ಲ ಬಿದ್ದೋಗುತ್ತೆ, ಮನೆ ಇಲ್ಲ. ಅದಕ್ಕಾಗಿನ ಇನ್ನೇನಂತ ಹೇಳಿ ಸುಮ್ಮನಾಗಿದ್ದೀನಿ. ಹಂಗೆ ಬರಬಾರ್ದು. ಅಲ್ಲೇನು ಬಾಡಿಗೆ ಮನೆಗಳು ಸಿಗಲ್ವೇ? ಬಾಡಿಗೆ ಕೊಟ್ಟರೆ ಎಷ್ಟು ಮನೆ ಇರ್ತವೆ. ಅಲ್ಲಿಂದ ಇಲ್ಲಿಗೆ ಬರೋ ಅಂಥದ್ದೇನಿಲ್ಲ. ಅಯ್ಯೋ, ಕೆಲಸಕ್ಕೋಸ್ಕರ ಅದ್ರಾಗೇನು ಸ್ಯಾನೆ ಸಂಬಳ ಇಲ್ಲ ಕಣಜ್ಜ. ಸುಮ್ಮನೆ ಯಾಕೆ ಕರ್ಕೊಂಬರಕ್ಕೆ ಹೋದೆ? ಸುಮ್ಮನೆ ಹೇಳ್ಬೇಕೋ ಇಲ್ಲ ನೀನು? ಬೇಡ ಕಣಪ್ಪ, ನಮ್ಮೂರಾಗ ನಾವು ಇರೋಣ ಅಂತ ಹೇಳಿ ನಿನ್ನ ಮಗುಗೆ. ಓ, ಇವನು ನಮ್ಮ ಮಾಮ ನೋಡು, ಅವಳಿಗೆ ರಂಜಿ ಕೆಲಸ ಕೊಡಿಸು ಅಂತೇಳಿ ಕೇಳಿದ್ರು. ಅದಕ್ಕೆ ಕೊಡಿಸ್ಲಿಲ್ವಲ್ಲ, ಅದಕ್ಕೆ ಹೊಟ್ಟೆ ಉರಿ. ಇವನಿಗೂ ನಮ್ಮ ಮಾಮಂಗೆ ನನ್ನ ಕಂಡ್ರೆ ಆಗೋದಿಲ್ಲ. ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾನೆ. ಇವನು ಭಾಳ ಇದ್ದಾನೆ ನಮ್ಮ ಮಾಮ. ಈಗಲೂ ಏನು ಕಾಲ ಮಿಂಚಿಲ್ಲ ಕಣಜ್ಜ. ಇವರು ಇಲ್ಲಿ ಇರಕ್ಕೆ ಬಿಡಬಾರ್ದು. ನೀನು ಹಂಗೆ ಜಗಳ ಮಾಡ್ಬೇಕು. ಹೀಗೆ ಮಾಡ್ದಲ್ಲ, ಈಗ ಹಂಗೆ ಬಾಯ ಮಾಡ್ದಲ್ಲ, ಹಂಗೆ ಇಲ್ಲಿರಲ್ಲ ನಾನು, ಬರ್ರಿ ನಮ್ಮೂರಿಗೆ ಅಂತ ಕರಿಬೇಕು ನೀನು. ಸುಮ್ಮನೆ ಕರ್ಕೊಂಡೋಗಿ. ನಿನಗೆ ಈ ಊರಂಗೆ ಒಂಥರ ನಿನ್ಗೆ ಅಲ್ಲೇ ರೂಢಿ ಇಲ್ಲ. ನಮ್ಮೂರು ನಮಗೆ ಲೇಸು. ಎಲ್ಲಿಗೆ ಹೋದ್ರು ಎಲ್ಲಿಗೆ ಬಂದರು ಏನು ಮಾಡಿದ್ರು ನಮ್ಮೂರಾಗಿದ್ದಂಗೆ ಆಗಲ್ಲ. ನೀನು ಇಲ್ಲಿ ಹಾಕಿರ್ತೀಯ ಸುಮ್ಮನೆ. ಅಲ್ಲೇನು ಬಾಡಿಗೆ ಮನೆ ಸಿಗಲ್ವಿ? ನಾನೇ ಹುಡುಕೊಡ್ತೀನಿ ಬಾರಜ್ಜ. ನಿಮ್ಮ ಊರಾಗೆ ಬಾಡಿಗೆ ಮನೆ ಸಿಗಲಿಲ್ಲ ಅಂದ್ರಿ ನಾನೇ ಹುಡ್ಕೊಂಡು ಕೊಡ್ತೀನಿ. ಸುಮ್ಮನೆ ಇರು ಬಂದು. ನೀನು ಇವ್ರನ್ನೆಲ್ಲ ಕರ್ಕೊಂಡಲ್ಲಿ ಹಿಂಗೆ ನಡಿಬೇಕು ನೀನು. ಯಾಕೆ ಕೆಲಸನ ಬೇಡ, ಯಾತು ಬೇಡ, ಎಲ್ಲನ ಯಾಕೆ ಕೆಲಸ ಬೇಡ, ಯಾತು ಬೇಡ ಅನ್ಬೇಕು ನೀನು. ಏನು ಮಾಡ್ತೀಯಪ್ಪ, ಯಾತ ಗೌರ್ಮೆಂಟ್ ಕೆಲಸ ಅಂತಾರಲ್ಲ, ಅದಕ್ಕೆ ಅಂತ ಸುಮ್ಕಾಗಿ ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ಲತ್ತ ಅಂತ ಹೇಳಿ ನಾನು ಯಾವಳನ್ನ ಮುಲೇಜ್ ಕೇಳಲ್ಲ. ಕೊಡು ಬಿಸಾಕ್ತೀನಿ. ಅದು ಯಾವಳೇ ಆಗಿರ್ಬೋದು. ನಾನೇನು ತಲೆ ಕೆಡ್ಸ್ಕೊಂಬಲ್ಲ ಕಣಪ್ಪ. ನನಗೇನು ಮುದ್ದೆ ಮಾಡಲಿಲ್ಲ ಅಂದರೆ ಏನಿಲ್ಲ, ನಾನು ಕಣಿ ಕೇಳೋದಿಲ್ಲ. ತೆಗ್ದು ಬಾರಿಸೋದೇನೆ. ಅದು ಯಾವಳೆ ಆಗಿತ್ತು. ಈಗಲೂ ಅದಕ್ಕೆ ಉಪ್ಪು ಬಂದಿದ್ದೀನಿ. ಮುದ್ದೆ ಮಾಡೋಕ್ಕಾಗಲ್ವಿ ನಿನ್ನ ಯೋಗ್ಯತೆ ರಪ್ಪನ ಅಂತ. ಮತ್ತು ಅವಳನ್ನ ಚೆನ್ನಾಗಿ ಬೈತಾ ಇರಬೇಕು. ಅವಳು ಭಾರಿ ಇದ್ದಾಳೆ. ಅವಳು ಒಳ್ಳೆಯವಳಲ್ಲ ಕಣಜ್ಜ, ಒಳ್ಳೆಯವಳಲ್ಲ ಅವಳು. ಅವಳೇಪಿ ಒಳ್ಳೆಯವಳಲ್ಲ. ಅದಕ್ಕೋಸ್ಕರ ನಿಮ್ಮನ್ನು ಯಾಕೆ ಇಲ್ಲಿ ಕರ್ಕೊಂಬಂದವಳೆ ಅಂದರೆ, ಇಲ್ಲ ನಾ ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ, ನಾವು ಹೇಳ್ದಂಗೆ ಕೇಳ್ಕೊಂಡು ಅಂತ ಹೇಳಿ ನಿಮ್ಮನ್ನು ಇಲ್ಲಿ ಕರ್ಕೊಂಬಂದಿರೋದು ಅವಳು. ಅವನಪ್ಪ, ನೀನು ಹೇಳ್ದಂಗೆ ನಾನು ಹಂಗೆ ಮಾಡ್ತೀನಿ, ಸುಮ್ಮನಿರು. ಹಂಗೆ ಮಾಡಿದ್ರೇ ಗೊತ್ತಾಗೋದು. ಸುಮ್ಮನಿದ್ದಷ್ಟು ಸದ್ರ ತಗೊಂತಾರೆ. ದೊಡ್ಡವ್ರ ಮೇಲೆ ನಿಮ್ಮದೇ ನಡಿಬೇಕು, ಅವ್ರದ್ದೇನು ನಡಿಬಾರ್ದು. ನೀವು ಹೇಳಿದ್ದು ನಡಿಬೇಕು. ದೊಡ್ಡವರು ಈ ಮನೆ ಯಜಮಾನ್ರು ಅಂದಮೇಲೆ ನೀವು ಹೇಳಿದ್ದು ನಡಿಬೇಕೇ ಹೊರತು ಅವ್ರು ಹೇಳ್ದಂಗೆ ನೀವು ಯಾಕೆ ಕೇಳ್ತೀರಾ? ಮನೆ ಯಜಮಾನ್ರು ನೀವು ಕೇಳಬಾರ್ದು, ಕೀಳಾಗ್ಬಿಡ್ತೀರ. ನಿನ್ನ ಮಗ ನೀವು ಹೇಳ್ದಂಗೆ ಕೇಳಬೇಕು.
ನಿಮ್ಮ ಮಗ ಹೇಳ್ದಂಗೆ ನೀವು ಕೇಳಬಾರ್ದು. ಮಗ ಸೊಸೆ ನಿಮ್ಮ ಹಿಡಿತದಲ್ಲಿರಬೇಕು, ಯಜಮಾನಿಕೆ ಎಲ್ಲ ನಿಮ್ದಾಗಿರಬೇಕು. ಎಲ್ಲ ಅವ್ರು ದುಡಿಯೋ ದುಡ್ಡೆಲ್ಲ ಇಸ್ಕೊಂಡು ನೀವು ಯಜಮಾನಿಕೆ ಮಾಡಬೇಕು. ಅಯ್ಯೋ ಯಾತ ಹೇಳ್ತಾ ಇದ್ದಾನೆ ಇವಳು, ಯಾತ ಕೇಳಿಸ್ಕೊಂಬ್ತಾ ಇದ್ದಾಳೆ ಲೇಪು. ಏ ಪಾಪ ಪಾಪ ಯಾತ ಮಾತಾಡ್ತಾ ಇರೋದು? ಸುಮ್ಮನಿರತ್ತೆ, ಇನ್ನೊಂದು 5 ನಿಮಿಷ ಸುಮ್ಮನಿರು. ಅಲ್ಲ ಈ ಮಾವ ನೀವು ಇಂಥವ್ರೆ ಆಗಿದ್ದೀರಲ್ಲ, ಹಾಂ ನಮ್ಮ ಮಾವನಿಗೆ ಇಲ್ಲದ್ದೆಲ್ಲ ಹೇಳ್ಕೊಡ್ತಾ ಇದ್ದೀರಾ? ಯಾಕೆ ಹಂಗೆ ಹೇಳ್ಕೊಡ್ತಾ ಇದ್ದೀರಾ ನೀವು? ಹಾಂ ಏನಾದರೂ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀವ? ಯಾಕೆ ಹಂಗೆ ಹೇಳ್ಕೊಡ್ಬೇಕು ನೀವು? ಏನಮ್ಮ ಏನು ಹೇಳ್ಕೊಟ್ನೆ? ಅಲ್ಲ ಕಣತ್ತೆ ಈ ಮಾಮ, ನೀನು ಚೆನ್ನಾಗಿ ಗಲಾಟೆ ಮಾಡಬೇಕು, ಇಲ್ಲಿಗೆ ಯಾಕೆ ಬಂದೆ, ನಿನ್ನ ಸೊಸೆದೇನಂತ ದೊಡ್ಡ ಗನಂದಾರಿ ಕೆಲಸ ಅಲ್ಲ, ಕೆಲಸ ಬಿಡಿಸಿ ಕರ್ಕೊಂಡೋಗು, ನಿಮ್ಮೂರಾಗೆ ಇರ್ರಿ ಅಂತೇಳಿ ಇಲ್ಲದ್ದೆಲ್ಲ ಹೇಳ್ಕೊಡ್ತಾ ಐತೆ. ಅಲ್ಲ ನೋಡು ಎಷ್ಟು ಮಟ್ಟಿಗೆ ಇರಬೇಡ. ಅಲ್ಲ ನಾನಿದ್ದಂಗೆನೇ ನನಗೆ ಕಣ್ಣೆದ್ರಿಗೇನೆ ನೀವು ಇಂಥವೆಲ್ಲ ಹೇಳ್ತಾ ಇದ್ದೀರಲ್ಲ, ನನಗೆ ನೋಡಿ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ಮಾವ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನೀವು? ಅದು ನಾನು ನಿನಗೆಲ್ಲ ಹೇಳಿದ್ದು, ನಾನು ನಿಮಗೆಲ್ಲ ಹೇಳಿದ್ದು. ನಿರ್ಮಮ್ಮ ನನಗೂ ಗೊತ್ತಾಯಿತು, ನೀನು ಹೇಳ್ತಾ ಇದ್ದಿದ್ದ ಎಲ್ಲ ಕೇಳಿಸ್ಕೊಂಡೆ. ಇಂಥವೇನಕ್ಕೆ ಮಾಡ್ತೀಯ? ನಮ್ಮ ಅಕ್ಕ ಹೊಟ್ಟೆ ಉರ್ಕಿ ನಮ್ಮ ಮಾಮ ಒಳ್ಳೇದು ಅಂತ ನಾನು ತಿಳ್ಕೊಂಡಿದ್ದೆ, ಆದರೆ ನೀವು ನಮ್ಮ ಅಕ್ಕನಂತವಳೆ ಆಗಿದ್ದೀರಾ. ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗ್ತೈತೆ. ನಾನೇನೋ ನಿಮ್ಮ ಮೇಲೆ ಒಂದು ಗೌರವ, ಬೆಲೆ ಗೌರವ ಅನ್ನೋದು ಇಟ್ಕೊಂಡಿದ್ದೆ, ಆದರೆ ನೀವು ಇವಾಗ ಅದನ್ನು ಕಳ್ಕೊಂಬ್ತಾ ಇದ್ದೀರಾ. ಅಲ್ಲ ನಮ್ಮ ಮಾವನಿಗೆ ಇಲ್ಲ ಸಲ್ಲದ್ದೆಲ್ಲ ಹೇಳ್ಕೊಡ್ತಾ ಇದ್ದೀರಲ್ಲ, ನಿಮ್ಗೆ ಹಿಂಗೆ ಹೇಳೋದಕ್ಕೆ ಮನಸ್ಸಾದ್ರೆ ಹಿಂಗೆ ಬಂತು? ಹಾಂ ಸ್ವಲ್ಪ ಯೋಚನೆ ಮಾಡಿ. ನಾವೇನಾದರೂ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀವ, ನೀನೇನಾದರೂ ಕೇಳಿದ್ವಾ? ಏನಾದರೂ 5-10 ಸಾವಿರ ದುಡ್ಡಿಲ್ಲ, ಏನಾದರೂ ಮನೆಗೆ ದುಡ್ಡಿಲ್ಲ ಕೊಡು ಅಂತ ಕೇಳಿದ್ವಾ? ಮನೆಗೆ ತರಕಾರಿ ಇಲ್ಲ ತಗೊಂಬ ಅಂತ ಕೇಳಿದ್ವಾ? ಯಾಕೆ ಅಷ್ಟೇ ಹೊಟ್ಟೆ ಉರಿ ನಮ್ಮ ಮೇಲೆ? ಸುಮ್ಕಿರೆ, ನಿನ್ನೇನು ಅಂದಿಲ್ಲ ಅವರು. ನನಗೆ ಹೇಳಿದ್ದು ಕಣೆ, ನೀನು ಸುಮ್ಮನಿರೇ, ನಿನ್ಗೆ ಯಾಕೆ ಬೇಕು? ಸುಮ್ಮನಿರ್ಮಮ್ಮ, ನೀನು ಮಾತಾಡಬೇಡ. ನೀನು ಯಾಕೆ ಮಾತಾಡ್ತಾ ಇದೆಯಾ? ನಿನ್ನ ಮಾತಾಡ್ಸಿದ್ದ ನಾನು? ಸುಮ್ಮ ಕುಕ್ಕ ಅಂತ ಹೇಳಿದ್ದೀನಿ ನೋಡು. ನೀನು ಜಾಸ್ತಿ ಮಾತಾಡಬೇಡ, ಸುಮ್ಮನಿರೋದು ಕಲಿ. ಪಾಪ ಹಂಗೆ ಯಾಕಲ್ಲ ಹೇಳಕ್ಕೋದೆ, ಅವ್ರು ಹೆಂಗನ ಮಾಡ್ಕೊಂಬ್ಲೇಳು, ಸುಮ್ಮನಿರ. ಅವ್ರ ಮನೆ ವಿಚಾರ ಏನಕ್ಕ? ಮಾತಾಡಿಲ್ಲ ಕಣಮ್ಮ, ನಾವೇನೋ ಮಾತಾಡ್ತಾ ಇದ್ವಿ. ಯಾಕೆ ತಾತ ಇಲ್ಲಿಗೆ ಬಂದಿದ್ರೆ ಏನೋ ಅಂತೇಳಿ ವಿಚಾರಿಸ್ತಿದ್ದೆ, ಅಷ್ಟು ಬಿಟ್ಟರೆ ನಾನು ಇನ್ನೇನು ಮಾತಾಡೋಕೆ ಹೋಗಿಲ್ಲ. ಮಮ್ಮ ಸುಮ್ಮನಿರ್ಮಮ್ಮ, ಏನಕ್ಕೆ ಮಾತಾಡ್ತೀಯ? ನೀನು ಮಾತಾಡ್ತಾ ಇದ್ದಿದ್ದ ನಾನೇ ಕೇಳಿಸ್ಕೊಂಡಿದ್ದೀನಿ. ಅಲ್ಲ ನೀವು ನಮ್ಮ ಅಕ್ಕನ ಥರನೇ ಅಲ್ಲ? ಅಯ್ಯೋ ದೇವ್ರೆ, ಅವಳಂತೂ ಹೆಣ್ಮಕ್ಳದು ಬುದ್ಧಿ ಆ ಥರನೇ ಅನ್ಬೋದು. ಅಲ್ಲ ನೀವು ಗಂಡಸಾಗಿ ನೀವು ಈ ಥರನ ಬುದ್ಧಿ ಮಾಡ್ತಾ ಇದ್ದೀರಲ್ಲ, ತಂದಿ ಕೀಲಿಂದ ಓಡಿಸ್ಬೇಕು, ಇವ್ರು ಇಲ್ಲಿ ಇರಬಾರ್ದು ಅಂತ ಹೊಟ್ಟೆ ಹುರ್ಕೊಂಬ್ತಾ ಇದ್ದೀರಲ್ಲ. ಏನೋ ಬಿಡು, ಅತ್ಲಾಗ ಅವಳು ನಮ್ಮವರೆಲ್ಲ ಚೆನ್ನಾಗಿರಲಿ ಅನ್ನೋದೊಂದು ಮನಸ್ಸಿಲ್ವಲ್ಲ. ನೀವೊಂದು ಸತಿ ಅದನ್ನ ಯೋಚನೆ ಮಾಡಲಿಲ್ವಲ್ಲ. ಎಷ್ಟು ನಮ್ಗೆ ಕೆಟ್ಟದ್ದಾಗಲಿ ಅಂತಲೇ ಯೋಚನೆ ಮಾಡ್ತಾ ಇದ್ದೀರಾ ಹೊರ್ತನು, ಬಿಡು ಚೆನ್ನಾಗಿರಲಿ ಅಂತೇಳಿ ಯೋಚನೆ ಮಾಡ್ತಾ ಇಲ್ವಲ್ಲ ನೀವು? ಅಯ್ಯೋ, ನಾನು ಯಾಕೆ ಯೋಚನೆ ಮಾಡೋಣ? ನಮ್ಮ ಮರ್ಯಾದೆ ತೆಗ್ದೋದ್ಲು. ನಮ್ಮ ಮನೆಯಾಗಿಂದ ಬಂದು ನೀನು ಓದಲ್ಲ, ಅವಾಗ ನಮ್ಮ ಮರ್ಯಾದೆ ಎಷ್ಟೋಯ್ತು ಗೊತ್ತಾ? ನೀನು ಸ್ವಲ್ಪನಾದರೂ ಯೋಚನೆ ಮಾಡ್ದ? ನಾವು ಕರ್ಕೊಂಬಂದು ಇಟ್ಕೊಂಡಿದ್ಕೆ ನನ್ನ ಮರ್ಯಾದೆ, ನನ್ನ ಹೆಂಡತಿ ಮರ್ಯಾದೆ ತೆಗ್ದು ಓದಲ್ಲ ನೀನು. ಎಷ್ಟು ಬೇಜಾರಾಯಿತು ಗೊತ್ತಾ ನಮಗೆ? ತುಂಬ ಅಂದರೆ ತುಂಬ ಬೇಜಾರಾಯಿತು. ನಮ್ಮ ಮನೆಯಿಂದ ನೀನು ಯಾಕೆ ಓಡೋಗ್ಬೇಕಾಗಿತ್ತು? ನಮ್ಮ ಮನೆಯಿಂದ ಓಡೋಗಿದ್ದಕ್ಕೆ ನಮಗೂ ಒಂದು ಬೆಲೆ ಗೌರವ ಅನ್ನೋದು ಕಡಿಮೆ ಆಯಿತು ನಿನ್ನಿಂದನ. ಅವಾಗ ನಾವಿಷ್ಟು ಬೇಜಾರ ಮಾಡ್ಕೊಂಡಿದ್ವಿ, ನಮ್ಮ ಮರ್ಯಾದೆ ತೆಗ್ದೆ ನೀನು. ಸುಮ್ಮನಿರ್ಮಮ್ಮ, ಏನು ಹೇಳ್ಬೇಡ. ಇವತ್ತು ಹೋಗಿ ನನ್ನ ಮದುವೆ ಆಗಿದ್ರು ಚೆನ್ನಾಗಿದ್ದೀನಿ. ಚೆನ್ನಾಗಿರೋದಕ್ಕೆ ಸಂತೋಷ ಪಡ್ರಿ. ಚೆನ್ನಾಗಿರೋದು ನೋಡಿ ಯಾಕೆ ಹೊಟ್ಟೆ ಹುರ್ಕೊಂಬಕ್ಕೆ ಹೋಗ್ತೀರಾ? ಬಿಡ ಮತ್ತೆ ಹೋಗ್ಲಿ. ಏನೋ ಗೊತ್ತಾಗಿಲ್ಲ, ಏನೋ ಮಾತಾಡ್ಯವನತ್ತ. ಇವಾಗ ಗೊತ್ತಾಗ್ದಲ್ಲ ಯಾರು ಮಾತಾಡಲ್ಲ, ಸುಮ್ಮನಿರತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಕ್ಕಗಿನ್ನೂ ಜಾಸ್ತಿ ನಮ್ಮ ಮಾಮನೆ ಹೊಟ್ಟೆ ಹುರ್ಕೊಂಬಂಗಿದ್ದಾನೆ. ಎಷ್ಟು ಹೊಟ್ಟೆ ಹುರ್ಕೊಂಬ್ತಾ ಇದ್ದಾನೆ. ಯಪ್ಪ 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 ಯಪ್ಪ, ನನಗಂತೂ ಇವಾಗ ಗೊತ್ತಾಗ್ತೈತೆ. ಇವ್ರ ಬುದ್ಧಿ ಎಲ್ಲನ ಒಬ್ರಿಗಿನ ಒಬ್ಬರು ಹೊಟ್ಟೆ ಹುರ್ಕೋರು ಜಾಸ್ತಿ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.